ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BGRS ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಅವರೆಕಾಯ್ದು ಮತ್ತು ನವಿಲುಕೋಸು ಒಂದು 2 ತುಂಡು ಕ್ಯಾರೆಟ್ ಹಾಕಿದ್ದೀನಿ. ಇದು 3 ಸೇರಿಸಿ ಮಜ್ಜಿಗೆ ಪಲ್ಯ ಅಥವಾ ಮಜ್ಜಿಗೆ ಹುಳಿ ಅಂತೀವಿ. ಅದನ್ನು ಮೊದಲು ಅದಕ್ಕೆ ಕಡಲೆಬೇಳೆ 1-2 ಸ್ಪೂನು 1-2-3 ಗಂಟೆ ಕಾಲ ನೆನೆ ಇಟ್ಕೋಬೇಕು. ಆಮೇಲೆ ಅವರೆಕಾಯಿ ಮತ್ತು ನವಿಲುಕೋಸು ಕ್ಯಾರೆಟನ್ನು ಬೇಯಿಸ್ಕೋಬೇಕು. ನಾನು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟು ಬೇಯಿಸ್ತಾ ಇದ್ದೀನಿ, ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ. ಮತ್ತು ಬೇಕಾಗಿರೋ ಇನ್ನಿತರ ಸಾಮಾನುಗಳು ಕೊಬ್ಬರಿ, ಹಸಿ ಕೊಬ್ಬರಿ, ಮತ್ತು 4-5 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ, ಉಪ್ಪು, ಮುಖ್ಯವಾದಂತಹ ಮೊಸರು. ಇದಿಷ್ಟು ಬೇಕಾಗಿರೋ ಸಾಮಾನು. ಮಜ್ಜಿಗೆ ಪಲ್ಯ, ಅವರೆಕಾಯಿ ಮಜ್ಜಿಗೆ ಪಲ್ಯ, ಇದೆರಡು ಕಾಂಬಿನೇಷನ್. ನವಿಲುಕೋಸು ಮತ್ತು ಅವರೆಕಾಯಿ ಎರಡೂ ಹಾಕಿ ಮಾಡಿದ್ರೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ. ಮಜ್ಜಿಗೆ ಪಲ್ಯ ಮಾಡೋದು ಫಸ್ಟು ಇವಾಗ ಇದೆರಡನ್ನು ನಾನು ಬೇಯಿಸ್ಕೊತೀನಿ. ನೋಡಿ, ಇವಾಗ ಈ ಬಿಸಿನೀರಿಗೇ ಬೇಯಕ್ಕೆ ಇಟ್ಕೊಂಡಿದ್ದೀನಿ. 1-2 ಕರಿಬೇವಿನ ಹೆಸರು, 1 ಹನಿ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಅರಿಶಿನ ಇಷ್ಟು ಹಾಕಿ ಬಿಸಿನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಬೆಂದಮೇಲೆ ರುಬ್ಬಿದ್ದು ಮಸಾಲೆ ಹಾಕ್ಕೋಬೇಕು. ಈಗ ಅರ್ಧ ಬೆಂದಿದೆ ನೋಡಿ, ಅರ್ಧ ಮುಕ್ಕಾಲು ಬೆಂದಿದೆ. ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ತಿರ್ಗಾ ಮುಚ್ಚಿಟ್ಬಿಟ್ಟು ಈಗ ರುಬ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೆಂದಿರೋ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ, ಹಸಿ ಕೊಬ್ಬರಿ, ಜೀರಿಗೆ, ಒಂದು 7-8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ರುಬ್ಕೊತೀನಿ. ನೀರು ಹಾಕ್ಕೊಂಡು ರುಬ್ಕೋಬೇಕು. ಫಸ್ಟು 1 ಇಂಚು ಶುಂಠಿನೂ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈಗ ರುಬ್ಕೊಂಡಿರೋದನ್ನು ಇದು ಬೆಂದಿರೋ ನವಿಲುಕೋಸು ಮತ್ತು ಅವರೆಕಾಯಿಗೆ ಹಾಕ್ತೀನಿ. ಚೆನ್ನಾಗಿ ಅದು ಮಿಕ್ಸ್ ಆಗಿ ಕುದಿಬೇಕು. ಚೆನ್ನಾಗಿ ಆವಾಗ ಕುದಿದ್ರೆ ಚೆನ್ನಾಗಿರುತ್ತೆ ಮಜ್ಜಿಗೆ ಪಲ್ಯ. 1-2 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಇದು ಇವಾಗ ಚೆನ್ನಾಗಿ ಕುದ್ದು ಬೆರೆತ್ಕೊಂಡಿದೆ. ಇದಕ್ಕೆ ನಾನು ಕಡ್ದಿಟ್ಕೊಂಡಿರೋ ಮೊಸರನ್ನ ಹಾಕ್ತೀನಿ. ಇದನ್ನೇನು ಕುದಿಸೋದು ಬೇಡ. ಕೆಲವರು ಕುದಿಸ್ತಾರೆ, ಅದನ್ನು ಮಾಡ್ಬೋದು. ನಾನು ಅಷ್ಟಾಗಿ ಕುದಿಸಲ್ಲ. ಆಫ್ ಮಾಡಿಬಿಟ್ಟು ಮೊಸರನ್ನ ಬೆರೆಸ್ತೀನಿ. ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಮಜ್ಜಿಗೆ ಪಲ್ಯ, ಅವರೆಕಾಯಿ ಮಜ್ಜಿಗೆ ಪಲ್ಯ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಇರುತ್ತೆ.